ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಮೊನ್ನೆ ಅಂದ್ರೆ 8/6/2026 ನಂಜನಗೂಡಿನ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಬಾರ್ಕೋಳಿ ಚಳುವಳಿ ನಾವು ಹಮ್ಮಿಕೊಂಡಿದ್ದೋ. ವಿಚಾರ ಇಷ್ಟೇ, ಜಿಲ್ಲೆಯ ಎಲ್ಲ ಕೆರೆ ಕುಂಟೆಗಳಿಗೆ ನೀರನ್ನ ತುಂಬಿಸ್ಬೇಕು. ಈಗಾಗಲೇ ಮಳೆ ಇಲ್ಲ, ಬರಗಾಲ ಬಂದಿದೆ. ಈಗ ಏನಾಗದೆ, ನಮ್ಮ ಹತ್ರ ಡ್ಯಾಮ್ಗಳವೆ, ನದಿಗಳವೆ, ನಮ್ದೇನಾಗದೆ ಒಂಥರ ವಾಟರ್ ಬ್ಯಾಂಕ್ ಆಗ್ಬಿಟ್ಟದೆ. ಇಲ್ಲಿ ತುಂಬಿಸು, ತಮಿಳ್ನಾಡು ಬಿಡು, ಈ ಥರ ಆಗದೆ. ಹಂಗಾಗಿ ನಮ್ಮ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಅಂತಕ್ಕಂಥ ಒತ್ತಾಯ. ಮತ್ತು ಈಗಾಗಲೇ ರೈತರಿಗೆ ಕೊಡ್ತಕ್ಕಂಥ ರಸಗೊಬ್ಬರಕ್ಕೆ FID ಕಡ್ಡಾಯ ಮಾಡೋರೆ. FID ಏನಾದ್ರು ಕಡ್ಡಾಯ ಮಾಡ್ತು ಅಂದ್ರೆ ನಮಗೆ ಅವ್ರು ಹೇಳಿದಷ್ಟು ಗೊಬ್ಬರ ಹಾಕೋಕ್ಕಾಗಲ್ಲ. ಯಾಕೆಂದ್ರೆ ಹಿಂದೆ ಏನು ಸ್ವಾತಂತ್ರ್ಯ ಬಂದ ನಂತರ ಹೊರದೇಶದಿಂದ ನಾವು ಕೆಂಪು ಜೋಳ ತಂದು ತಿಂತಾ ಇದ್ದಂಥ ಪರಿಸ್ಥಿತಿಯಲ್ಲಿ ಹಸಿರು ಕ್ರಾಂತಿ ಮಾಡಿ ಅಂತ ಹೇಳಿ ರಸಗೊಬ್ಬರ ಕೊಟ್ಟರು ಇವರು. ಅಲ್ಲಿವರೆಗೂ ನಮ್ಮ ಭೂಮಿ ಹಾಳಾಗಿರಲಿಲ್ಲ. ಇವರೇ ನಮ್ಮ ಭೂಮಿ ಹಾಳು ಮಾಡಿದ್ದು ಸರ್ಕಾರದವರ. ಈಗೇನು ಮಾಡೋರು, ಅದನ್ನ ಕಿದಾಕ ಹುನ್ನಾರದಿಂದ FID ಕಡ್ಡಾಯ ಮಾಡೋರೆ. FID ಈ ಕೂಡಲೇ ಅದನ್ನ ವಜಾ ಮಾಡಬೇಕು. ಮತ್ತು ಈ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸೀಟ್ ಗೆದ್ದ ತಕ್ಷಣ 16 ಜಿಲ್ಲೆಗೆ ವಿದ್ಯುತ್ ಖಾಸಗೀಕರಣ ಟಾಟಾದವ್ರು ಕೊಡಕ್ ಮಾಡೋರು. ಈಗ ಟಾಟಾದವ್ರಿಗೆ ಏನಾದ್ರು ಕೊಡ್ತು ಅಂದ್ರೆ ನಮಗೆ IP ಸೆಟ್, ಪಂಪ್ ಸೆಟ್ಗಳಿಗೆ ಫ್ರೀ ವಿದ್ಯುತ್ತನ್ನ ಕೊಡೋದು ತಪ್ಪೋಯ್ತದೆ. ಅವ್ರು ಯಾವುದೇ ಕಾರಣಕ್ಕೂ ಫ್ರೀ ವಿದ್ಯುತ್ ಕೊಡಲ್ಲ. ಅವತ್ತು ಫ್ರೀ ವಿದ್ಯುತ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು 80ರ ದಶಕದಲ್ಲಿ ಮೀಟರ್ ಕಿಲೋ ಚಳುವಳಿ ಮಾಡಿ ನಾವು ಜೈಲಿಗೆ ಹೋಗಿದ್ದು ಬಂದ. ಆವತ್ತು ರೈತರಿಗೆ ಫ್ರೀ ಕರೆಂಟ್ ಕೊಟ್ಟರು. ಇವಾಗ ಇವರು ಖಾಸಗೀಕರಣ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹೊರೆ ಹಾಕಕ್ ಮಾಡೋರೆ. ನಾವು ಅರ್ಧಂಬರ್ಧ ದುಡ್ಡಿಗೆ ನಿಮಗೆ ಆಹಾರ ಬೆಳೆದು ಕೊಡ್ತೀವಿ. ಮತ್ತು ದೊಡ್ಡ ದೊಡ್ಡ ಕಂಪ್ನಿಯವರ ಸಾಲವನ್ನು ಮನ್ನಾ ಮಾಡ್ತಿದ್ದೀರಿ, ರೈತರ ಸಾಲ ಮಾತ್ರ ಮನ್ನಾ ಮಾಡಲ್ಲ. ಲಕ್ಷಾಂತರ ಕೋಟಿ ಸಾಲ ಮಾತ್ರ ಮನ್ನಾ ಮಾಡ್ತಿದ್ರಿ, ರೈತರ ಸಾಲ ಮಾತ್ರ ಮನ್ನಾ ಮಾಡ್ತಾ ಇಲ್ಲ. ಈಗಾಗಲೇ ದೆಹಲಿನಲ್ಲಿ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತು, ನೀಟ್ ಪರೀಕ್ಷೆ ಅನ್ಬಿಟ್ಟು ಮಾಡಿ 27 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅತಂತ್ರ ಮಾಡಿ ಬೀದಿಗೆ ತಂದು ಕುಣಿಸಂತ ಕೆಲಸ ಮಾಡ್ತು. ಈಗಾಗಲೇ ಏನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾನು IAS ಆಗಬೇಕು, IPS ಆಗಬೇಕು ಅಂತ ಕನಸು ಕಟ್ಕೊಂಡು ಇದ್ದಂಥ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ದಾರಿ ಹಿಡಿದಿರ್ತಕ್ಕಂಥದ್ದು. ಅದರ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ, ಯಾರ ಮೇಲೂ ಕ್ರಮ ಆಗಲಿಲ್ಲ. ಅದನ್ನ ಕ್ರಮ ಮಾಡಿ ತನಿಖೆ ಮಾಡಿ ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ನಾವು ಮಾಡ್ತಾ ಇದ್ದೋ. ಹಾಗೂ ನಮ್ಮ ಸ್ಥಳೀಯ ಸಮಸ್ಯೆ ಏನು, ಕುಡಿಯೋ ನೀರಿನ ಸಮಸ್ಯೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಇದ್ದುದರಲ್ಲಿ HD ಕೋಟೆ, ಸರಗೂರು ಭಾಗದಲ್ಲಿ ಮತ್ತು ಕುಡಿಯೋ ನೀರಿಗೆ ಈಗಾಗಲೇ ಹಾಹಾಕಾರ ಇದ್ದೋಗದೆ. ನಂಜನಗೂಡಿನ ಕೌಲಂದೆ ಹೋಬಳಿ, ಬಿಲ್ಗೆರೆ ಹೋಬಳಿನಲ್ಲಿ ಹಾಹಾಕಾರ ಇದ್ದೋಗದೆ. ಕುಡಿಯೋ ನೀರು ಕೊಡಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ದೋ. ಮತ್ತೆ ನಂಜನಗೂಡು ತಾಲೂಕು ಚಿಕ್ಕಂಚಿತ್ರ ಹೋಬಳಿ ಇಮ್ಮಾವು ಗ್ರಾಮದಲ್ಲಿ ಸರ್ವೆ ನಂಬರ್ 424ರಲ್ಲಿ ಫಿಲಂ ಸಿಟಿ ಆಗದೆ. ಅಲ್ಲಿ 18 ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಎಕ್ಸ್ರೇಷಿಯಾ ಕೊಡ್ತೀವಿ ಅಂತ ಹೇಳಿ, ಸರ್ಕಾರಿ ಜಮೀನು ಎಕ್ಸ್ರೇಷಿಯಾ ಕೊಡ್ತೀವಿ ಅಂತ ಹೇಳಿ ರಾಜಕೀಯ ಹಿಂಬಾಲಕರಿಗೆ ಮತ್ತು ಅಧಿಕಾರಿಗಳ ಹಿಂಬಾಲಕರು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಲೆಕ್ಕ ಕೇಳ್ತಾ ಇದ್ವಿ. ಯಾಕೆಂದ್ರೆ ತೆರಿಗೆದಾರರು ನಾವು ಲೆಕ್ಕ ಕೇಳೋಂಥ ಅಭಿಯಾನವನ್ನು ನಾವು ಮಾಡ್ತಾ ಇದ್ವಿ. ಆಗ ನಾವು RDನಲ್ಲಿ ಹಾಕಿದ್ದೀವಿ, ಯಾರ್ಯಾರಿಗೆ ಎಕ್ಸ್ರೇಷಿಯಾ ಧನಾತ್ಮಕ ಪರಿಹಾರ ಕೊಟ್ಟಿದ್ದೀರಿ, ಅವ್ರ ಕೊಟ್ಟಿರ್ತಕ್ಕಂಥ ದಾಖಲೆ ಏನದ ಕೊಡಿ, ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದೀರಿ ಕೊಡಿ ಅಂತ ನಾವು ಕೇಳಿದ್ವು. ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಮತ್ತು ಇನ್ನೊಂದು ವಿಚಾರ, ಈ ಎಕ್ಸ್ರೇಷಿಯಾ ಕೊಟ್ಟಿರೋದಕ್ಕೆ 11,000 ಜನ ಅರ್ಜಿ ಹಾಕವ್ರೆ. ಇವರು ಅದರಲ್ಲೂ ಅಕ್ರಮ ಮಾಡಿರ್ತಕ್ಕಂಥದ್ದು 673 ಜನವನ್ನ ಫಿಲ್ಟರ್ ಮಾಡಿ ಅವ್ರಿಗೆ ಎಕ್ಸ್ರೇಷಿಯಾ ಕೂಡ ಉನ್ನಾರ ಮಾಡ್ತಾ ಇದ್ದೀರಿ. ಆದ್ರಿಂದ ನಾವು 673 ಜನಕ್ಕೆ ಕೊಡಬೇಡಿ ಅಂತ ಎಲ್ಲಿ ಹೇಳ್ತಾ ಇಲ್ಲ. 11,000 ಜನ ಅರ್ಜಿ ಹಾಕವ್ರೆ. ಅರ್ಜಿಯ ಮಾನದಂಡವಾದರೆ 11,000 ಜನಕ್ಕೂ ನೀವು ಧನಾತ್ಮಕ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಮ್ಮ ರೈತರು 50, 53, 57ರಲ್ಲಿ ದರಖಾಸ್ತಿಗೆ ಮಂಜೂರಾತಿ ಕೋರಿ ಅರ್ಜಿ ಹಾಕಿರ್ತಕ್ಕಂಥದ್ದು. ಅದರಲ್ಲೂ ಅಷ್ಟೇ, ಆ ಗ್ರಾಮದಲ್ಲಿ ಕೋಟೆಲೆ ಒಂದು ಗ್ರಾಮದಲ್ಲಿ ಅಲ್ಲಿ ಉತ್ತರ ಇರಲ್ಲ, ಕಲ್ಲು ಬಂಡೆಗಳು ಹಂಗೆ ಇವೆ. ಒಬ್ಬ ಅಧಿಕಾರಿ ಹಿಂಬಾಲಕರಿಗೆ ಅಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು. ಮತ್ತೆ ನಂಜನಗೂಡು ಭಾಗದಲ್ಲೂ ಅಷ್ಟೇ, ಅವರು ಗ್ರಾಮದಲ್ಲೇ ಇಲ್ಲ, ಗ್ರಾಮದವರು ಅಲ್ಲ. ಅಲ್ಲಿ ನೋಡಕ್ ಹೋದ್ರೆ ಹಳೆ ಇದ್ದಂತ ಅಧಿಕಾರಿಗಳ ಸಂಬಂಧಿಕ ಅವರು ಅಂತವ್ರಿಗೆ ಮಾಡೋಣ. ನಾವು ಹೇಳೋದೇನು, ಸ್ವಾಧೀನದಲ್ಲಿ ಯಾರು ಇಲ್ವೋ ಆ ಮಂಜೂರಾತಿಯನ್ನು ರದ್ದು ಮಾಡಿ ಈಗ ಅದೇ ಜಮೀನ ಹೆಸರು ಮಂಜೂರಾಗಿರ್ತಕ್ಕಂಥದ್ದು ಒಬ್ಬರಿಗೆ ಉಳುಮೆ ಮಾಡ್ತಾ ಇರೋದು ಇನ್ನೊಬ್ಬರು. ಆದ್ರಿಂದ ಯಾರು ಭೌತಿಕವಾಗಿ ಉಳುಮೆ ಮಾಡ್ತಾವ್ರೆ ಅಂತವ್ರ ಹೆಸರಿಗೆ ನೀವು ಮಂಜೂರು ಮಾಡಿಕೊಡಿ ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ಇದು ಇಷ್ಟೆಲ್ಲ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ವಿಚಾರ, ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೀತಾ ಇರ್ತಕ್ಕಂಥದ್ದು. ಅದನ್ನ ಹೇಳೋರು ಕೇಳೋರು
ಯಾರೂ ಇಲ್ಲ, ಮುಕ್ತವಾಗಿ ನಡೀತಾವೆ. ಏನೋ ಮುಚ್ಚುಮರೆಯಿಂದ ನಡೀತಾ ಇಲ್ಲ, ಅಲ್ಲಿ ಮುಕ್ತವಾಗಿ ನಡೀತಾ ಇದೆ. ಆಯ್ತಾ, ಈ ತರ ಕೋಟೆ ತಾಲೂಕಿನಲ್ಲೂ ನಡೀತಾ ಇದೆ, ಮತ್ತೆ ನಂಜನಗೂಡು ತಾಲೂಕಿನಲ್ಲೂ ನಡೀತಾ ಇದೆ. ಈಗ ಬಂದಿರತಕ್ಕಂಥ ತಹಶೀಲ್ದಾರ್ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಉಡಾಪೆಯ ಉತ್ತರ ಕೊಟ್ಟು ಹೋದ್ರಿಂದ ನಿನ್ನೆ ನಾವು ಅನಿರ್ದಿಷ್ಟ ಅವಧಿ ಆ ಪ್ರತಿಭಟನೆಯನ್ನ ನಂಜನಗೂಡಿನಲ್ಲಿ ಇಟ್ಕೊಂಡಿದ್ದು, ಆ ಪ್ರತಿಭಟನೆಯಲ್ಲಿ ನ್ಯಾಯ ಸಿಕ್ಕಲಿಲ್ಲ ಅನ್ನೋದಕ್ಕೆ ನಾವು RC ಕಚೇರಿ ಮುಂದೆ ತಂದಿಟ್ಟಿವಿ. ನೋಡಿ, ನಿನ್ನೆ ಅಧಿಕಾರಿಗಳ ವಿರುದ್ಧವಾಗಿ, ಅವರ ಭ್ರಷ್ಟಾಚಾರದ ವಿರುದ್ಧವಾಗಿ ಬಾರ್ಕೋಲ್ ಚಳವಳಿ 8ನೇ ತಾರೀಕು ಆಯ್ತು. 9ನೇ ತಾರೀಕು ಕಸ್ಬರ್ಕ ಚಳವಳಿನೂ ಮಾಡಿದ್ರು. ಹಂಗಿದವರು ಮಾನ ಮರ್ಯಾದೆ ಬರಲಿಲ್ಲ, ಯಾವ ಅಧಿಕಾರಿನೂ ಬರಲಿಲ್ಲ, ಯಾವ ರಾಜಕಾರಣಿನೂ ಬರಲಿಲ್ಲ. ರಾಜಕಾರಣಿಗಳು ಎಲ್ಲಿ ಸೋತೋಗಿದ್ದಾರೋ, ಅಧಿಕಾರಿಗಳು ಎಲ್ಲಿ ಮಲಗಿದಾರೋ ಒಂದು ಗೊತ್ತಾಯ್ತಲ್ಲ. ಆದ್ರಿಂದ ಇಲ್ಲಾದ್ರೂ ನ್ಯಾಯ ಸಿಗ್ಬೋದು ಅಂತಕ್ಕಂಥ ಒಂದು ಕಿಂಚಿತ್ತು ಆಶಾಭಾವನ ಇಟ್ಕೊಂಡು ನಾವು ಇಲ್ಲಿ ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿಯನ್ನ ಮಾಡಕ್ ಬಂದಿದ್ದೀವಿ. ಇಲ್ಲಿ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಬಾರ್ಕೋಲ್ ಚಳವಳಿ ಮಾಡಿವಿ, ಇಲ್ಲೇನೋ ಮೆಟ್ಟಿನ ಚಳವಳಿ ಮಾಡ್ಬೇಕೋ ಏನೋ ಅದು ಗೊತ್ತಾಯ್ತಲ್ಲ. ಹಂಗೇನಾದ್ರು ಒಂದು ಸನ್ನಿವೇಶ ಬಂದ್ರೆ ಮೆಟ್ಟಿನ ಚಳವಳಿಯನ್ನು ಕೂಡ ನಾವು ಇಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ನನ್ನ ತಾಯಿಯಂದಿರು ಸಿದ್ಧವಾದವರು. ಇಷ್ಟು ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಸಂಬಂಧಪಟ್ಟ ರಾಜಕಾರಣಿ ಮತ್ತು ಅಧಿಕಾರಿಗಳಿಗೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಇಮ್ಮಾವರೆಗೂ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು.